ಬಾಗಲಕೋಟೆ ಜಿಲ್ಲೆಯ ತೆರ್ನಾಳ್ ತಾಲೂಕಿನ ರಬಕವಿ ಪಟ್ಟಣದ ಉಪ್ಪರ್ಗಲ್ಲಿಯಲ್ಲಿ ಶ್ರೀ ರೇಣುಕಾದೇವಿ ಜಾತ್ರಾ ನಡೆಯಿತು. ಈ ಜಾತ್ರಾ ಮಹೋತ್ಸವ ನಿಮಿತ್ತ ಶ್ರೀ ರೇಣುಕಾದೇವಿ ಮೂರ್ತಿಗೆ ನೋಟುಗಳಿಂದ ಶೃಂಗಾರ ಮಾಡಿ ಶ್ರದ್ಧೆ ಭಕ್ತಿಯಿಂದ ಭಕ್ತರು ಪೂಜೆ ಮಾಡಿದ್ದರು. ನೀವು ಹಂಗೆ ಈ ಕಡೆ ನೋಡಬೇಡ್ರಿ, ಆ ಕಡೆ ನೋಡಿ. ಬಾಲಾಜಿ ಪ್ರಸಾದ್ ಪ್ರಸಾದ್ ತಗೋಬರಟ ಬರ್ರಿ ಕಡೆ ತಗೊಂಡ್ರ ಬರ್ರಿ ತಗೊಂಡ್ರ ಬರ್ರಿ ಬರ್ರಿ ಪ್ರಸಾದ್ ತಗೊಂಡ್ರ ಬರ್ಲಿ ಕಡಿಕ ನಾಳೆ ಶುಕ್ರವಾರ ಒಂದು ವಾರ ಗಾದ್ಲು ಮಾಡತ್ತೆ. ಮುಂದಿನ ಶುಕ್ರವಾರ ಮಾಡ್ಬೇಡ್ರಿ, ಆಶೀರ್ವಾದ ತಗೊಂಡ್ ಬರೋರಿ. ಶುಕ್ರವಾರ ನಿಮ್ಗೆಲ್ಲ ಹೇಳಕ್ಕೆ ಬಂದಿರ ಆಯ್ ಬರ್ಲಿ ಆಯ್ ಬರ್ಲಿ ಅಲ್ಲಿ ಆಯ್ ಮಂದಿ ಅಲ್ಲೇ ಹೋಗಿರಿ ಇಲ್ಲೋಲ್ಲ ನೋಡಕ್ಕೆ ಬರ್ತಾ ಅಕ್ಕಿಯಲ್ಲಿ ಅಟ್ಟಾಕ್ರಿ ಅಕ್ಕಿಯಲ್ಲಿ ಅಟ್ಟಾಕ್ ನಾನು ಹೋಗ್ತೀನಿ ಹೇಳಲ್ಲ ಬೈನಿರಿ ನೋಡ್ತಿ ಹಂಗ್ಯಾಕ್ರಿ ಒಳಗಿದಾರ ಮಾಡ್ರಿ ಬಾಯಿ ಕೇಳಿಸುತ್ತಲ್ಲ. ಈ ಜಾತ್ರೆ ನಿಮಿತ್ತ ಶ್ರೀ ರೇಣುಕಾದೇವಿ ಆರಾಧಕಿ ಮಂಗಳಮುಖಿ ಶೋಭಾ ಇವರು ಸ್ವಂತ ಖರ್ಚಿನಲ್ಲಿ 2,500 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಸುಮಾರು ವರ್ಷಗಳಿಂದ ದೇವಿಗೆ ಹಾಗೂ ಭಕ್ತಿಯಿಂದ ನಡೆದುಕೊಂಡ ಭಕ್ತರು ತಮಗೆ ಆದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದರು. ಪ್ರತಿ ವಾರ ತುಂಬ್ತಾರೆ, ದೇವಿದಿಂದ ಎಲ್ಲರಿಗೂ ಇವತ್ತು ಎಷ್ಟು ಜನಕ್ಕೆ ತುಂಬ್ರಿ? ಇವತ್ತು ಒಂದು 1000 ಜನ, 1100 ಜನ ರೀ. ಯಾವ ದೇವಿಗೆ ಆರಾಧಕರ? ಎಲ್ಲ ಮದುವೆ ಎಲ್ಲ ಮದುವೆ. ನೀವು ಎಷ್ಟು ದಿವಸ ಆಯ್ತು ಬರಕತ್ತೀರಿ? ಒಂದು ವರ್ಷ ಆತ್ರಿ. ನಿಮ್ದು ಏನು ಅನುಭವ ಇಲ್ಲಿ ಬಂದ್ಮೇಲೆ ಏನಾಗಿದೆ? ನಮ್ದು ಬಂದ್ಮೇಲೆ ಎಲ್ಲ ಚಲೋ ಐತ್ರಿ. ಏನೋ ನಮಗೂ ಶುಗರ್ ಐತ್ರಿ, ಶುಗರ್ ಹೋಗೈತ್ರಿ, ಗುಳಿಗೆ ಎಲ್ಲ ಬಿಟ್ಟದೀವಿ ರೀ. ಕೈಕಾಲು ನೋವಿದ್ರು ಅವೇ ಎಲ್ಲ ಹೋಗ್ಯಾವ್ರಿ. ಮತ್ತು ನಮ್ಗೆ ದಾರು ಕುಡಿತದ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಯಾನ್ರಿ. ಭಾಳ ಎಲ್ಲ ಅನುಕೂಲ ಮಾಡ್ಯಾನ್ರಿ, ಎಲ್ಲ ಚಲೋ ಆಗೈತಿ. ಆಯಿದಿಂದ ಮಾತ್ರ ರೀ ಆಯಿ ಒಂದು ಸ್ವಲ್ಪ ಇಟ್ಟ ಹಿಡಿದ್ರೆ ಇಟ್ಟಾಕತ್ರಿ ನಮ್ಮನ್ಯಾಗ. ಆಯಿ ಪವಾಡ್ ಭಾಳ ದೊಡ್ಡದೈತಿ. ತಮ್ಮ ಹೆಸರೇನು? ರುಕ್ಮಲ್ಲಕ್ಕಪ್ಪ ಗಡ್ದಿರಿ, ಊರು ಕೋಳಿಗುಡ್ಡ. ಶೋಭಾ ಅಂತ ನನ್ನ ಹೆಸರು. ಎಲ್ಲ ದೇವತೆಗಳಿಗೆ ಉಡಿ ತುಂಬ್ತನು, ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಬಂದವ್ರಿಗೆ ಒಳ್ಳೇದಾಕತಿ. ಉಪ್ಪಾರ ಓಣಿ ರಬಕವಿ ಇದ ಜಕಾತಿ ನಾಕಾರಿ ಇಲ್ಲಿ ಐತಿ. ಇವತ್ತು ಎಷ್ಟು ಜನಕ್ಕೆ ನೀವು? ಇವತ್ತು ಇಲ್ಲ ಅಂದ್ರೆ ಒಂದು 2,500 ತನಕ ಜನ ಆಗೈತೆ ರೀ. ಒಂದು ನಿಶಿಕ್ನಾಗ ದೀ ನಮಸ್ಕಾರ ಹಾಕ್ರಿ, ಎಲ್ಲ ಆಗೈತೆ ರೀ, ಅನುಕೂಲ ಆಗೈತಿ. ಭಕ್ತರು ಭಾಳ ಬಂದು ಹೋಗ್ಯಾರಿ. ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ ಎಲ್ಲ ಕಡೆ ಭಕ್ತರು ಅವ್ರ ಭಕ್ತಿದಿಂದ ಬರ್ತಾರೆ. ಇಲ್ಲಿ ಅಷ್ಟೇ ಮಾಡ್ತಿರೋ ಏನು ಬೇರೆ ಬೇರೆ ಗ್ರಾಮ? ಎಲ್ಲ ಕಡೆ ಕೋಳಿಗುಡ್ರಿ, ಹೆಬರಟ್ಟಿ, ರಾಸ್ರಿ, ಹಾರಿಗೆರಿ, ಸಿರ್ಸೈಲ್ದಾಗ್ರಿ ಎಲ್ಲ ಕಡೆ. ನಾ ಏನು ಹೋಗಂಗಿಲ್ಲ ರೀ, ಗೊತ್ತಿಲ್ಲ ಹಿಟ್ಟಾಗಿ ಕೊಡ್ತಾನೆ ರೀ. ಅವ್ರ ಬಗ್ಗೆ ಅವರು ನಮ್ಮ ಮಕ್ಕಳ ಹತ್ತ ನಾವು ತಿಳ್ಕೊಳ್ತೀವಿ. ಎಲ್ಲರೂ ಮಕ್ಕಳ. ಈಗಾಗಲೇ ನೀವು ಸೋಷಿಯಲ್ ವರ್ಕ್ ಮಾಡತ್ತೀರಿ. ಹಾಂ ಮಾಡಕ್ಕೆ. ಬಟ್ ಅದನ್ನ ಅವ್ರು ತಿಳ್ಕೊಬೇಕು. ತಿಳ್ಕೊಳ್ಳೋಲ್ಲ ಏನ್ರಿ ತಪ್ಪು ತಿಳ್ಕೊತಾರೋ ಅಂಥವ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಅಂಥವ್ರ ಬಗ್ಗೆ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ, ಅವ್ರಿಗೂ ಚೆನ್ನಾಗಿರಲಿ, ಎಲ್ಲ ಚಂದ ಇರಲಿ, ಎಲ್ಲ ಏಕ್ ನಂಬರ್ ಆಗಲಿ, ಎಲ್ಲ ಥರ ದೇವ್ರು ಎಲ್ಲರಿಗೂ ಚೆನ್ನಾಗಿ ಇರಲಿ. ಚೆನ್ನಾಗಿ ವಾರ ಹಿಡಿಬೇಕು, ಚೆನ್ನಾಗಿ ಮಳೆ ಆಕತಿ, ದೇವ್ರ ಅದೇನರ ಮಾಡಬೇಕು, ಚೆನ್ನಾಗಿ ವಾರ ಹಿಡಿಬೇಕು, ಎಲ್ಲ ದೇವ್ರು ನೆನಿಬೇಕು. 360 ಕೋಟಿ ದೇವತೆಗಳು ಎಲ್ಲ ಒಂದೇದಾರು. ಎಷ್ಟು ನಾವು ಭಕ್ತಿಯಿಂದ ನಡ್ಕೊಂಡು ಹೋಗ್ತೀವೋ ಅಷ್ಟು ದೇವ್ರ ಅನ್ನ ಕೊಡ್ತಾನು. ಅದ್ರ ಬಗ್ಗೆ ನಾವೆಲ್ಲ ಅವ್ರವ್ರ ನಂಬಿಕೆ ಇದೆ. ಅವ್ರ ನಂಬಿಕೆ ಇಟ್ಕೊಂಡು ಆದ್ರೆ ದೇವ್ರದಾನು, ನಂಬಿಕೆ ಇಟ್ಕೊಂಡು ಹೋದ್ರೆ ಇಲ್ಲ ರೀ. ಒಂದೊಂದು ಕಡೆ ಇದಾರ ದೇವ್ರ ಅದಾನ ಅಂದ್ರೆ ಅದಾನ್ರಿ, ಇಲ್ಲ ಅಂದ್ರೆ ಇಲ್ಲ. ಈ ಪಳಿ ಆಗವಲ್ತು, ಭಕ್ತಿ ಇಲ್ಲ, ಧ್ಯಾನ ಇಲ್ಲ, ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಬರೀ ದವಾಖಾನೆಗೆ ಹೋಗೋದು, ಒಂದು ಹೊಟ್ಟೆ ನುಸರು ದವಾಖಾನೆ ಹೋಗ್ತಾರೋ, ಒಂದು ತಲೆ ನುಸರು ದವಾಖಾನೆಗೆ ಹೋಗ್ತಾರೋ. ದೇವ್ರ ಮ್ಯಾಗ ಎತ್ತು ಎಲ್ಲರೂ ಭಕ್ತಿಗೆ ಇರ್ತೀರಿ. 360 ಕೋಟಿ ದೇವತೆಗೆ ಎಟ್ಟು ನಡ್ಕೋತೀರಿ, ನಿಮಗೆಲ್ಲನೂ ಒಳ್ಳೇದು. ತಮ್ಮ ಹೆಸರು? ನನ್ನ ಹೆಸರು ಶೋಭಾ, ರಬಕೈ ಶೋಭಾ. ಓಕೆ, ಥ್ಯಾಂಕ್ ಯು. ಹುಟ್ಟ್ಯಾನ್ರಿ
ಊಟ ಬಳಕ್ರಿ ಮಣ್ಣಿ ಸದ್ದು ಕೆಟ್ಟ ಹುಟ್ಟೇನ್ರಿ ಐ ಪುಣ್ಯದಿಂದ ಉಳ್ದಲ್ರಿ 4 ತಾಸು ಜೀವ ಹೋಗಿತ್ರಿ ಏನಾಗಿತ್ತು ರೀ? ಒಟ್ಟು ಏಕಾಏಕಿನ ರೀ ನಮ್ಮ ಮಗನ ಉಸು ಹಿಡ್ದಂಗೆ ಮಾಡಿ ಕಿಶಂದ್ರಿ ಐ ಪುಣ್ಯದಿಂದ ಉಳ್ದ ಕಿಶಂದ್ ರೀ ಆರಾಮಾಗೈತ್ರಿ ದೇವಿ ಪುಣ್ಯ ಏನಂತ ಹೇಳಿರಿ ಆಯವ್ರಿ? ನಾಯಿ ಉಳಿತಾನು ಮೊಮ್ಮಗನ ಉಳಿಸ್ಕೊಡ್ತಾನು ನೀವೇನು ಇದನ್ನ ಮಾಡಕ್ ಹೋಗ್ಬೇಡ ನಾವು ಇದೀವಿ ಅಂತ ಹೇಳಿ ನಾಯಿ ಉಳಿಸ್ಕೊಟ್ಟಳ್ರಿ ಮೊಮ್ಮಗ ಕೈಯಾಗಿಂದ ಹೋಗ್ಯಾನತ್ ಮಾಡಿದ್ದೀವಿ ರೀ ನಾವು ರೀ ಇದ ಹುಡುಗನ ರೀ. ಇಲ್ಲ, ಎಷ್ಟು ದಿವಸ ಆಯ್ತು ನೀವು ಇಲ್ಲಿ ಆಯಿಗೆ ನೋಡ್ಕೋತೀರಿ? ನಾವು ಐದು ನೋಡ್ಕೊಳಕ 2 ವರ್ಷ ಆತ್ರಿ. ಪ್ರತಿ ಶುಕ್ರವಾರ ಬರ್ತೀರಿ? ಮಕ್ಕಳಾಗಿದ್ದಿಲ್ಲ ರೀ ಇಲ್ಲೇ ಪ್ರತಿ ಶುಕ್ರವಾರ ರೀ ನಾನು ದುಡ್ಕೊಂಡನ ರೀ ಗಂಡು ಮಗು ಹುಟ್ಟೇನು ರೀ ಹುಟ್ಟಿರ್ಬೇಕು ಮಾಡಿ ಆರಾಮಿಲ್ಲಾಗನ ರೀ ಆಯಿ ಆಶೀರ್ವಾದ ಮತ್ತೆ ಬದುಕಿ ಬಂದನ್ ರೀ. ಯಾವ್ರು ನಿಮ್ದು ರೀ? ನಮ್ಮ ಚುಮ್ಮಡ್ರಿ. ತಮ್ಮ ಹೆಸರು ರೀ? ನಮ್ಮ ಹೆಸರು ಶೋಭಾ ರೀ ಪಾಲ್ಬಾಮಿ ಅಡ್ಡ ಹೆಸರು.